ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕನ್ನಡಕ. ಒಂದು ದಿನ ಸೂರ್ಯಕಾಂತ ಕನ್ನಡಕ ಹಾಕೊಂಡು ತುಂಬಾ ಸ್ಟೈಲ್ ಆಗಿ ಮನೆ ಒಳಗ್ ನಡ್ಕೊಂಡ್ ಬರ್ತಿದ್ರೆ ಅದನ್ ನೋಡಿ ಚಂದ್ರಕಾಂತ ಮನ್ಸೊಳಗೆ ವಯಸ್ಸಾದವ್ರಿಗೆ ಮತ್ತೆ ಯವ್ವನ ಬಂದಂಗೆ ಈ ಮುದ್ಕಿಗೆ ಈ ವಯಸ್ಸಿನಲ್ಲಿ ಕನ್ನಡಕ ಬೇಕಿತ್ತಾ ಅಂತ ಅನ್ಕೊಂಡ್ಲು. ಆದ್ರೆ ಹೊರಗಡೆ ಹೇಳಿದ್ ಮಾತ್ರ, ಹಾಯ್, ಈ ಕನ್ನಡಕದಲ್ಲಿ ಆಚು ಹಳೆ ಫಿಲಂ ಹೀರೋಯಿನ್ ತರಾನೇ ಕಾಣಿಸ್ತಿದ್ದೀರಾ ಅತ್ತೆ, ಸ್ವಲ್ಪ ಹುಷಾರು. ಈ ರೀತಿ ಏನಾದ್ರೂ ನಿಮ್ಮನ್ನ ಸಿನಿಮಾದವ್ರು ನೋಡ್ಬಿಟ್ರೆ ನಮ್ ಸಿನಿಮಾದಲ್ಲಿ ಮಾಡಿ ಅಂತ ಗುದ್ದಾಡ್ತಾರೆ ಅಂತ ಹೇಳ್ತಾ ಹೊಗಳೋದಕ್ಕೆ ಶುರು ಮಾಡಿದ್ಲು. ಚಂದ್ರಕಾಂತ ಮನ್ಸಲ್ಲಿ ಅನ್ಕೊಂಡಿದ್ದನ್ನ ಊಹಿಸಿದ ಸೂರ್ಯಕಾಂತ, ನನಗೆಲ್ಲಾನು ಗೊತ್ತಿದೆ, ವಯಸ್ಸಾದವ್ರಗ ಯವ್ವನ ಅಂತ ಹೇಳಿದ ತಕ್ಷಣನೇ ಚಂದ್ರಕಾಂತ ಒಂದೇ ಸತಿಗೆ ಶಾಕ್ ಆದ್ಲು. ಮನಸ್ಸೊಳಗೆ, ಇದೇನಿದು, ನನ್ ಮನ್ಸೊಳಗ ಅನ್ಕೊಂಡಿದ್ದು ಅತ್ತೆಗೆ ಕೇಳಿಸ್ತು? ಹಂಗೆ ನನಗೆ ಎಲ್ಲಾನು ಕೇಳಿಸುತ್ತೆ ಆಯ್ತಾ ಅಂತ ಹೇಳಿದ ತಕ್ಷಣ ಚಂದ್ರಕಾಂತ ಅವಳ 2 ಕೈಗಳಿಂದ ಅವಳ ಬಾಯಿನ ಮುಚ್ಚಿ ನಿಂತ್ಬಿಟ್ಲು. ಅಯ್ಯಮ್ಮ, ನನ್ ಮನ್ಸಲ್ಲಿ ಅನ್ಕೊಂಡಿದ್ದು ಪ್ರತಿಯೊಂದು ಅತ್ತೆಗೆ ಗೊತ್ತಾಗ್ತಿದೆ. ಇದನ್ನ ಕೇಳಿಸ್ಕೊಂಡಿದ್ ಸೂರ್ಯಕಾಂತ ನಕ್ಕೊಂಡು ಅವ್ರ ಕನ್ನಡಕನ ತೆಗೆದ್ರು. ಇಲ್ ನೋಡು, ಈ ಕನ್ನಡಕನ ಹಾಕೊಂಡ್ರೆ ಎದುರುಗಡೆ ಇರೋರು ಮನ್ಸಲ್ಲಿ ಏನೇ ಅನ್ಕೊಂಡ್ರು ನಮ್ಗೆಲ್ಲ ಕೇಳಿಸುತ್ತೆ. ಊರಲ್ಲಿ ಒಂದ್ ಪಂಚಾಯ್ತಿ ಇದ್ದಿದ್ರಿಂದ ಈ ಕನ್ನಡಕ ಹಾಕೊಂಡೋಗಿ ತೀರ್ಪನ್ನ ಹೇಳ್ಬಂದೆ ಅಂತ ಹೇಳ್ತಾ ಆ ಕನ್ನಡಕನ ಆ ಬಾಕ್ಸ್ ಅಲ್ಲಿ ಇಟ್ಟು, ಇಲ್ ನೋಡು, ಈ ಕನ್ನಡಕನ ಭದ್ರವಾಗಿ ತಗೊಂಡೋಗಿ ನನ್ ಬಾಕ್ಸ್ ಅಲ್ಲಿ ಇಟ್ಬಿಟ್ ಬಾ ಹೋಗು ಅಂತ ಹೇಳ್ತಾ ಸೊಸೆಗೆ ಆ ಕನ್ನಡಕ ಇರೋ ಬಾಕ್ಸ್ ಅನ್ನ ಕೊಟ್ಟು ಅಲ್ಲೇ ಕುತ್ಕೊಂಡ್ರು. ಆ ಕನ್ನಡಕದ ಬಗ್ಗೆ ತಿಳ್ಕೊಂಡಿದ್ ಚಂದ್ರಕಾಂತ ಒಂದು ಸಾರಿ ಆ ಕನ್ನಡಕನ ಪರೀಕ್ಷೆ ಮಾಡ್ಬೇಕು ಅಂತ ಒಳಗಡೆ ಹೋಗಿ ಆ ಕನ್ನಡಕನ ಹಾಕೊಂಡ್ಲು. ಕಿಟ್ಕಿ ಕಡೆಯಿಂದ ಸೂರ್ಯಕಾಂತನ ನೋಡಿದ್ಲು. ಆಗ ಸೂರ್ಯಕಾಂತ ಮನ್ಸಲ್ಲಿ ಹೇಳ್ಕೊಂತಿದ್ದಿದ್ ಮಾತೆಲ್ಲ ಚಂದ್ರಕಾಂತಗೆ ಕೇಳಿಸ್ತು. ಈ ಸುಪ್ನಾತಿ ಕನ್ನಡಕನ ಸರಿಯಾಗಿಟ್ಲೋ ಇಲ್ವೋ ಅಂತ ಅನ್ಕೊಂಡು ಜೋರಾಗಿ ಕೇಳಿದ್ರು. ಇಟ್ಟ ಅದನ್ನ, ಅದೇ ಕೈಯಲ್ಲಿ ಬರ್ತಾ ಕುಡಿಯಕ್ ನೀರ್ ತಗೊಂಬ ನನ್ಗೆ ಅಂತ ಹೇಳಿದ್ರು. ಅದನ್ನ ಕೇಳಿಸ್ಕೊಂಡಿದ್ ಚಂದ್ರಕಾಂತ ಆ ಕನ್ನಡಕನ ಬಚ್ಚಿಟ್ಬಿಟ್ಟು ಬರೀ ಆ ಬಾಕ್ಸ್ ಮಾತ್ರ ಆ ಪೆಟ್ಟಿಗೆ ಒಳಗೆ ಇಟ್ಲು. ಬರ್ತೀರಿನತ್ತೆ ಅಂತ ಹೇಳ್ಕೊಂಡು ಕುಡಿಯಕ್ಕೆ ನೀರ್ ತಗೊಂಬಂದು ಕೊಟ್ಲು. ನೀವ್ ಹೇಳ್ದಂಗೆ ಆ ಕನ್ನಡಕ ಬಾಕ್ಸ್ ನ ಪೆಟ್ಟಿಗೆ ಒಳಗೆ ಇಟ್ಬಿಟ್ಟೆ ಅತ್ತೆ. ಮರುದಿನ ಚಂದ್ರಕಾಂತ ಪಕ್ಕದವ್ರಿಗೋಗಿ ಆ ಕನ್ನಡಕದ ಸಹಾಯದಿಂದ ಎಲ್ಲಾರ ಮನ್ಸಲ್ಲಿರೋ ಮಾತುಗಳು ಹಾಗೆ ಕಷ್ಟಗಳನ್ನ ತಿಳ್ಕೊಂಡು ಅವ್ರಿಗೆ ಪರಿಹಾರ ಮತ್ತೆ ಸಲಹೆಯನ್ನು ಕೊಟ್ಟಳು. ಆ ರೀತಿ ಹೇಳ್ತಾ ಇದ್ದಿದ್ರಿಂದ ಎಲ್ಲಾರು ಚಂದ್ರಕಾಂತಳಿಗೆ ಭಕ್ತರಾಗ್ಬಿಟ್ರು. ಅವಳಿಗೆ ಕಾಣಿಕೆ, ಸೀರೆ, ದುಡ್ಡು ಎಲ್ಲವನ್ನೂ ಅರ್ಪಿಸೋಕ್ ಶುರು ಮಾಡಿದ್ರು. ಈ ರೀತಿ ಚಂದ್ರಕಾಂತ ಪಕ್ಕದಲ್ಲಿದ್ದ ಎಲ್ಲಾ ಊರಿಗೂ ಹೋಗಿ ಆ ಕನ್ನಡಕ ಹಾಕೊಂಡು ಮೋಸ ಮಾಡ್ತಾ ಇದ್ಲು. ಹಾಗೆ ಚೆನ್ನಾಗ್ ದುಡ್ಡು ಮಾಡಿದ್ಲು. ಒಂದು ದಿನ ಚಂದ್ರಕಾಂತ ಮಹಿಮೆ ತಿಳಿದ ಆ ಊರಿನ ಸರ್ಪಂಚ್ ಅವಳ ದರ್ಶನಕ್ಕಾಗಿ ಬಂದರು. ಇಲ್ ನೋಡು, ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ನಾನು ನಿಂತ್ಕೊಬೇಕು ಅಂತ ಇದ್ದೀನಿ. ಈ ಊರಲ್ಲಿರೋರೆಲ್ರು ನನ್ಗೆ ಓಟ್ ಹಾಕ್ತಾರ ಇಲ್ವಾ ಅಂತ ನನಗೆ ಗೊತ್ತಾಗ್ಬೇಕು. ನಿನಗಿರೋ ಶಕ್ತಿ ಉಪಯೋಗಿಸ್ಬಿಟ್ಟು ನನಗ್ ನೋಡ್ಬಿಟ್ಟು ಹೇಳು. ಆಹಾ, ತುಂಬಾ ಒಳ್ಳೆ ಕೋರಿ ಸಿಕ್ಬಿಡ್ತು. ಇಲ್ ನೋಡು, ಇದು ತುಂಬಾ ದುಡ್ಡು ಖರ್ಚಾಗೋ ಕೆಲ್ಸ. ಒಂದ್ 10,000 ರೂಪಾಯಿ ಇಡು, ನಾಳೆ ಹೇಳ್ತೀನಿ ಅಂತ ಬೇಡಿಕೆನ ಇಟ್ಲು. ಹೇಳಿದ ಕೂಡ್ಲೆ 10,000 ರೂಪಾಯಿನ ಎತ್ಕೊಟ್ಟ ಆ ಸರ್ಪಂಚ್. ಮನೆಗ್ ವಾಪಸ್ ಬರೋವಾಗ ಅತ್ತೆಗೆ ಯಾವ ವಸ್ತುನ ಹೇಗ್ ಉಪಯೋಗಿಸ್ಬೇಕೋ ಏನೂ ಗೊತ್ತಿಲ್ಲ. ನೋಡು, ಇಷ್ಟ ಕೆಲ್ಸಕ್ಕೆ ಎಷ್ಟು ದುಡ್ಡು ಕೊಡ್ತಿದಾರೆ. ನಾಳೆ ಇನ್ನೂ ವಸೂಲಿ ಮಾಡ್ತೀನಿ, ಈ ಕನ್ನಡಕ ಉಪಯೋಗಿಸಿ ಇನ್ನೂ ದುಡ್ಡು ಮಾಡ್ತೀನಿ ಅಂತ ಹೇಳ್ಕೊಂಡು ವಾಪಸ್ ಮನೆಗ್ ಬಂದ್ಲು. ಚಂದ್ರಕಾಂತ ಮಾಡ್ತಾ ಇದ್ದಿದ್ ಈ ಕೆಲ್ಸದ ಬಗ್ಗೆ ಆ ಕಡೆ ಈ ಕಡೆ ತಿಳ್ಕೊಂಡಿದ್ ಸೂರ್ಯಕಾಂತ ತಕ್ಷಣ ಹೋಗಿ ಅವ್ರ ಕನ್ನಡಕದ ಬಾಕ್ಸ್ ಅನ್ನ ತೆಗೆದ್ ನೋಡಿದ್ರು. ಆ ಬಾಕ್ಸ್ ಖಾಲಿ ಇದ್ದಿದ್ದನ್ ನೋಡಿ ಎಲ್ಲಾ ವಿಷಯನೂ ಅರ್ಥ ಮಾಡ್ಕೊಂಡ್ರು. ಅಯ್ಯೋ, ನನ್ ಸುಪ್ನಾತಿ ಸೊಸೆನೆ, ನಿನ್ ಕನ್ನಡಕನ ಒಳಗಿಡ ಕೇಳಿದ್ರೆ ಇಂತ ಕೆಲ್ಸ ಮಾಡಿದ್ಯಾ ನೀನು, ಮಾಡ್ತೀನಿರು ಅಂತ ಅನ್ಕೊಂಡ್ರು ಸೂರ್ಯಕಾಂತ. ಮನೆಗೆ ವಾಪಸ್ ಬಂದ ಚಂದ್ರಕಾಂತ ಆ ಕನ್ನಡಕನ ಹಾಸಿಗೆ ಮೇಲೆ ಇಟ್ಟಿದ್ಲು. ಸೂರ್ಯಕಾಂತ ಅವಳಗ್ ಗೊತ್ತಿಲ್ದೇನೆ ಅಚ್ಚು ಅದೇ ರೀತಿ ಇರೋ ಇನ್ನೊಂದು ಕನ್ನಡಕನ ಆ ಮಂಚದ ಮೇಲೆ ಇಟ್ರು. ಇವಾಗ್ ನೋಡು ಅಂತ ಹೇಳ್ಕೊಂಡು ಹೊಟ್ಟೋದ್ರು. ಮರುದಿನ ಚಂದ್ರಕಾಂತ ಎಂದಿನಂತೆ ಆ ಕನ್ನಡಕನ ಹಾಕೊಂಡು ಊರಿನಾಚೆ ಕುತ್ಕೊಂಡ್ಲು. ಎದ್ರಲ್ಲಿ ಆ ಊರಿನ ಪ್ರಜೆಗಳು ಹಾಗೂ ಸರ್ಪಂಚು ನಿಂತಿದ್ರು. ಇಲ್ ನೋಡಿ, ನೀವು ಇಷ್ಟು ದಿನ ಒಳ್ಳೆಯವನು ಅನ್ಕೊಂತಿರೋ ಈ ಸರ್ಪಂಚು ತುಂಬಾ ಕೆಟ್ಟವನು. ಇವನು ನಿಮ್ಮನ್ನ ಮೋಸ ಮಾಡ್ತಿದ್ದಾನೆ.
ನಿಮ್ ದುಡ್ಡನ್ನೆಲ್ಲ ನುಂಗ್ ಹಾಕೊಂತ ಇದ್ದಾನೆ ಅಂತ ಅವಳ ಮನ್ಸಲ್ಲಿರೋ ಮಾತನ್ನೆಲ್ಲ ಹೇಳಕ್ಕೆ ಶುರು ಮಾಡಿದ್ಲು. ಅದವಳು ಕೇಳಿಸ್ತಾ ಇದ್ರು ಅವಳ ಕೈಯಲ್ಲಿ ನಿಲ್ಸಕ್ ಆಗ್ತಿರ್ಲಿಲ್ಲ. ಇದನ್ ಕೇಳಿಸ್ಕೊಂಡಿದ್ದ ಸರ್ಪಂಚ್ ಹುಡುಗರು ದೊಡ್ಡ ದೊಡ್ಡ ಕೋಲನ್ ತಗೊಂಡು ಚಂದ್ರಕಾಂತ ಕಡೆ ಬರ್ತಾ ಇದ್ರು. ತಕ್ಷಣ ಕನ್ನಡಕ ತೆಗೆದು ಓಡಕ್ ಶುರು ಮಾಡಿದ್ಲು. ಇದೇನಿದು? ಏನಾಯ್ತಿ ಕನ್ನಡಕಕ್ಕೆ? ಪ್ರತಿದಿನ ಅವ್ರ ಮನ್ಸಲ್ಲಿರೋದನ್ನೇ ಹೇಳ್ತಾ ಇತ್ತು. ಇವತ್ತೆಲ್ಲ ಉಲ್ಟಾ ಆಯ್ತಲ್ಲ, ನನ್ ಮನ್ಸಲ್ಲಿರೋದನ್ನ ಹೇಳ್ತಾ ಇದೆಯಲ್ಲ ಇದು ಅಂತ ನೋಡ್ದಾಗ ಅದು ಬೇರೆ ಕನ್ನಡಕ ಅನ್ನೋ ವಿಷಯ ಅವಳಿಗೆ ಅರ್ಥ ಆಯ್ತು. ಇದು ಖಂಡಿತವಾಗ್ಲೂ ನಮ್ಮ ಅತ್ತೆ ಕೆಲ್ಸನೇ ಅಂತ ಗ್ರಹಿಸಿ ಓಡೋಡ್ಕೊಂಡು ಮನೆ ಒಳಗ್ ಬಂದ್ಲು. ಆಯಾಸದಿಂದ ಓಡೋಡ್ಕೊಂಡ್ ಬಂದಿದ್ ಚಂದ್ರಕಾಂತಾಳಿಗೆ ಎದುರುಗಡೆ ಕನ್ನಡಕನ ಹಾಕೊಂಡಿದ್ ಸೂರ್ಯಕಾಂತ ಕಾಣಿಸಿದ್ರು. ಅವಾಗ ಸೂರ್ಯಕಾಂತ ನಕ್ಕೊಂಡೆ ಕೇಳಿದ್ರು, ಚೆನ್ನಾಗಾಯ್ತಾ ಪಂಚಾಯ್ತಿ? ಅತ್ತೆ ಆ ಕನ್ನಡಕನ ಹಾಕೊಂಡಿದ್ದಿದ್ ನೋಡಿ ಚಂದ್ರಕಾಂತ ಅಷ್ಟಕ್ಕೂ ಏನು ಮಾತಾಡ್ದೆ ಬಾಯಿನ ಗಟ್ಟಿಗ್ ಮುಚ್ಕೊಂಡು ಕೋಪದಿಂದ ಸೂರ್ಯಕಾಂತ ಕಡೆ ನೋಡ್ಕೊಂಡೇ ನಿಂತ್ಕೊಂಡ್ಲು. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಆಲೋಚನೆ ಏನಕ್ಕೆ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ?